ಪ್ರತಾಪ್ ಸಿಂಹಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ವಿ. ನಿನ್ನೆಯವರೆಗೂ ಕೂಡ ಬಿಜೆಪಿ ಹೈಕಮಾಂಡ್ಗೆ ಮನವಿ ಮಾಡಿದ್ವಿ. ಪ್ರತಾಪ್ ಸಿಂಹ ಪರ ಜಿಟಿ ದೇವೇಗೌಡ ಬ್ಯಾಟಿಂಗ್ ಮಾಡಿದ್ದಾರೆ. ಮೋದಿ ಅವರು ಮೈಸೂರಿನ ಇತಿಹಾಸ ನೋಡಿದ್ದಾರೆ. ಕೃಷ್ಣರಾಜೇಂದ್ರ ಒಡೆಯರ್ ಬಗ್ಗೆ ತಿಳಿದುಕೊಂಡಿದ್ದಾರೆ. ಮಹಾರಾಜರ ಕೊಡುಗೆ ನೀಡಿ ಮಹಾರಾಜರು ಕೊಟ್ಟಂತಹ ಕೊಡುಗೆ ಅದನ್ನ ನೋಡಿ ಒಡೆಯರ್ಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಜೆಡಿಎಸ್ಗೆ 3 ಕ್ಷೇತ್ರ ಫಿಕ್ಸ್ ಅಂತ ಶಾಸಕ ಜಿಟಿ ದೇವೇಗೌಡ ಹೇಳಿದ್ದಾರೆ. ಹಾಸನ, ಮಂಡ್ಯ, ಕೋಲಾರ ಈ 3 ಕ್ಷೇತ್ರ ಜೆಡಿಎಸ್ಗೆ ಸಿಗೋದು ಪಕ್ಕ. 3 ಕ್ಷೇತ್ರಗಳ ಜೊತೆ ಇನ್ನೊಂದು ಕ್ಷೇತ್ರವನ್ನ ಕೇಳ್ತಿದ್ದೀವಿ ಅಂತ ಹೇಳ್ತಾರೆ ಜಿಟಿ. ಬಿಜೆಪಿ ಟಿಕೆಟ್ ಅನೌನ್ಸ್ ಆದ ಬಳಿಕ ಸಾಕಷ್ಟು ಸದ್ದು ಮಾಡಿರುವಂಥದ್ದು ಅದು ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರ. ಈ ಒಂದು ಕ್ಷೇತ್ರದಲ್ಲಿ ಟಿಕೆಟ್ ಕೈ ತಪ್ಪಿರೋದು ಪ್ರತಾಪ್ ಸಿಂಹಗೆ, ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿರೋದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಜಿಟಿ ದೇವೇಗೌಡರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್, ಮೊದಲನೇದಾಗಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪಿದೆ, ಏನು ಹೇಳ್ತೀರಾ? ನೀವು ಸಾಕಷ್ಟು ಸಲ ಅವರ ಪರವಾಗಿ ಚಾಟಿ ಬೀಸಿದ್ರಿ, ಸಾಕಷ್ಟು ಸಲ ಅವ್ರ ಬಗ್ಗೆ ಮಾತನಾಡಿದ್ರಿ, ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರಿ. ಈಗ ಟಿಕೆಟ್ ತಪ್ಪಿದೆ, ಏನು ಹೇಳ್ತೀರಾ? ನನಗೆ ಪ್ರತಾಪ್ ಸಿಂಹ ಅವ್ರಿಗೆ ಅಪಾರ ಬಾಂಧವ್ಯ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ಕೂಡ ಇದೆ. ಪ್ರತಾಪ್ ಸಿಂಹ ಅವ್ರಿಗೆ ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಿದ್ವಿ ಮತ್ತು ನಂಬಿದ್ವಿ. ಆದರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನರೇಂದ್ರ ಮೋದಿ ಅವರು ಮಹಾರಾಜರ ಕುಟುಂಬಕ್ಕೆ, ಮಹಾರಾಜರ ಫ್ಯಾಮಿಲಿ, ಕೃಷ್ಣರಾಜೇಂದ್ರ ಒಡೆಯರ್ ಅವರು, ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೊಡುಗೆ ಅಪಾರ ಇದೆ. ಅವ್ರ ಕುಟುಂಬನ ಕೊಟ್ಟು ಉಳಿಸ್ಬೇಕು ಅಂತೇಳಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಸರ್, ಈಗ ಮೈಸೂರು ಒಕ್ಕಲಿಗರ ಒಂದು ಬೆಲ್ಟ್ ಅಂತ ಹೇಳ್ಬೋದು, ಅಲ್ಲಿ ಒಂದು ಸಾಕಷ್ಟು ಒಕ್ಕಲಿಗ ಮತಗಳಿತ್ತು. ಈಗ ಸದ್ಯಕ್ಕೆ ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಕೈ ತಪ್ಪಿರೋದ್ರಿಂದಾಗಿ ಒಕ್ಕಲಿಗ ಮತಗಳೆಲ್ಲಾದರೂ ಡೈವರ್ಟ್ ಆಗ್ಬೋದಾ? ಒಕ್ಕಲಿಗರು ಯಾವತ್ತೂ ಕೂಡ ಜಾತಿ ರಾಜಕೀಯ ಮಾಡಲಿಲ್ಲ. ಅವರು ವಿಶ್ವನಾಥ್ ಗೆದ್ದಿದ್ದಾರೆ, ರಾಜಶೇಖರ ಮೂರ್ತಿ ಅವರು ಗೆದ್ದಿದ್ದಾರೆ, ಗುರುಪಾಸ್ವಾಮಿ ಅವರು ಗೆದ್ದಿದ್ದಾರೆ, ಅದೇ ರೀತಿ ತುಳಸಿದಾಸಪ್ಪನವ್ರು ಗೆದ್ದಿದ್ದಾರೆ, ನಿಮ್ಮ ವಿಜಯಶಂಕರ್ ಗೆದ್ದಿದ್ರು, ಈಗ ಪ್ರತಾಪ್ ಸಿಂಹ ಅವರು ಗೆದ್ದಿದ್ರು. ಒಕ್ಕಲಿಗರು ಯಾವತ್ತೂ ಜಾತಿ ರಾಜಕೀಯ ಮಾಡಿಲ್ಲ. ಸರ್, ಈಗ ಜೆಡಿಎಸ್ ನ ಕಥೆ ಏನು ಸರ್? ಈಗ ಜೆಡಿಎಸ್ಗೆ ಎಷ್ಟು ಕ್ಷೇತ್ರಗಳು ಬರುತ್ತೆ? ಮತ್ತೆ ಇನ್ನೂ ಕೂಡ ಜೆಡಿಎಸ್ ಟಿಕೆಟ್ ಯಾವುದು ಕೂಡ ಅನೌನ್ಸ್ ಆಗಿಲ್ಲ. ಮೈತ್ರಿ ಈಗಾಗಲೇ ಬಿಟ್ಟಿದ್ದಾರೆ. ಹಾಸನ, ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ ಇವೆಲ್ಲ ಬಿಟ್ಟಿದ್ದಾರೆ. ನಾವು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಇನ್ನೊಂದು 3 ದಿವಸದಲ್ಲಿ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡ್ತೀವಿ. ಕಾಂಗ್ರೆಸ್ ಸಾಕಷ್ಟು ಟೀಕೆ ಮಾಡ್ತಾ ಇದೆ ಈಗ ಪ್ರತಾಪ್ ಸಿಂಹಕ್ಕೆ ಟಿಕೆಟ್ ಕೈ ತಪ್ಪಿರೋ ವಿಚಾರ. ಕಾಂಗ್ರೆಸ್ ಅವರೇ ಪ್ರತಾಪ್ ಸಿಂಹನ್ ಬೈತಾ ಇದ್ರು. ನಿನ್ನೆವರೆಗೆ ಯಾರು ಬೈದರು? ಪ್ರತಾಪ್ ಸಿಂಹ ಬೈತಾ ಇದ್ರು. ಅವರು ಕುಣಿನಾರ್ದವ್ರಿಗೆ ನೆಲ ಡೊಂಕು ಅಂದಂಗೆ ಅವ್ರು ಒಂದಕ್ಕೊಂದು ಹೇಳ್ತಿರ್ತಾರೆ. ಅಭಿವೃದ್ಧಿ ಅವ್ರು ಮಾಡಿದ್ದಾರೆ. ಮಹಾರಾಜರದು ಅಪಾರ ಅಭಿವೃದ್ಧಿ ಇದೆ. ತಲೆಮಾರು ನೆನೆಸುವಂಥ ಅಭಿವೃದ್ಧಿಗಳನ್ನ ಶಾಶ್ವತ ಕೊಟ್ಟೋಗಿದ್ದಾರೆ. ಅದು ನೆನೆಸ್ಕೊಂಡು ಅವ್ರು ಕೊಟ್ಟಿದ್ದಾರೆ ಹೈಕಮಾಂಡ್. ಸರ್, ಈಗ ನಿಮಗೂ ಕೂಡ ನೀವು ಕೂಡ ಆಕಾಂಕ್ಷಿ ಆಗಿದ್ರ ಆ ಕ್ಷೇತ್ರದಲ್ಲಿ, ಮತ್ತು ಈಗ ಸದ್ಯಕ್ಕೆ ಬೇರೆ ಯಾವುದೋ ಕ್ಷೇತ್ರದಲ್ಲಿ ನಿಮಗೆ ಸಿಗುತ್ತೆ? ನಾನು ಶ್ರೀಕಂಠದ ನರಸಿಂಹರಾಜ ಒಡೆಯರ್ ಇವರಿಗೆ 96 ಕಂಟೆಸ್ಟ್ ಮಾಡಿದ್ದೆ. ನಾನು ಕೂಡ 11,000 ಓಟಲ್ಲಿ ಸೋತೆ. ಅವಾಗ ಮಹಾರಾಜರ ಮುಂದೆ ಆವಾಗಲೇ ನಿಂತಿದ್ದೆ 96ಅಲ್ಲಿ. 96ನೇ ಇಸ್ವಿಯಲ್ಲಿ ದೇವೇಗೌಡರು ಪ್ರಧಾನಿ ಆದಾಗಲೂ ನಾನು ನಿಂತಿದ್ದೆ. ನಾನೀಗ ಆಸೆ ಪಡಲಿಲ್ಲ. ಹಾಗಾದ್ರೆ ಈಗ ಎಷ್ಟು ಅಂತರಗಳಲ್ಲಿ ಗೆಲ್ಬೋದು ಸರ್ ಮೈಸೂರಲ್ಲಿ? ನಾವು ಅಂತರ ಭಾಳ ಜಾಸ್ತಿ ಇರುತ್ತೆ. ಭಾಳ ಮಹಾರಾಜರು ಒಂದು ಅಲೆನೇ ಬರುತ್ತೆ. ಸದ್ಯಕ್ಕೆ ಇವಿಷ್ಟು ಜಿಟಿ ದೇವೇಗೌಡರ ಮಾತುಗಳು. ಕ್ಯಾಮರಾ ಪರ್ಸನ್ ಜಗದೀಶ್ ಜೊತೆ ಸ್ವಸ್ತಿಕ ನೇಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.